ಈಶಾನ್ಯ ಪದವೀಧರರ ಚುನಾವಣೆ ಕುರಿತು ಮಾನ್ಯ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರಾದ ಜಂಟಿ ನಿರ್ದೇಶಕರು ಕುರಿತು ಮಾತನಾಡಿದರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರು ಆದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಚುನಾವಣೆ ಉದ್ದೇಶಿಸಿ ಮಾತನಾಡಿದರು. ದಿನಾಂಕ 3/6/2024 ನಡೆಯಲಿರುವ ಈಶಾನ್ಯ ಪದವೀಧರರ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಸರ್ಕಾರಿ ಕ್ಷೇತ್ರದ ಮತ್ತು ಸಹಕಾರಿ ರತ್ನ ಪುರಸ್ಕೃತರಾದಂಥ ಮಾನ್ಯ ಗುರುನಾಥ್ ಜಾತಿಕರ್ ಅವರು ಬೀದರ್ ಜಿಲ್ಲೆಯಿಂದ ಆಕಾಂಕ್ಷಿಯಾಗಿದ್ದರು. ಈ ಚುನಾವಣೆಯಲ್ಲಿ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಈ ಎನ್ರೋಲ್ಮೆಂಟ್ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದಲ್ಲಿ ನಾವು ಎಲ್ಲ ಸಹಕಾರಿಗಳು ನಮ್ಮ ಒಂದು ವಿಭಾಗದಲ್ಲಿ 1500 ಸಹಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ನಾವು ಎಲ್ಲ ಸಹಕಾರಿ ಸೇರಿ ಗುರುನಾಥ್ ಜಾತಿಕರ್ ಸರ್ ಅವರಿಗೆ ಟಿಕೆಟ್ ಕೊಡಬೇಕು ಎಂದು ಉದ್ದೇಶದಿಂದ ಎನ್ರೋಲ್ಮೆಂಟ್ ಎಲ್ಲ ಕ್ಷೇತ್ರದಲ್ಲಿ ಮಾಡಿಬಿಡ್ತಾರೆ. ಭಾರತೀಯ ಜನತಾ ಪಾರ್ಟಿ ನೀಡಿರುವ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ಅವರಿಗೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ. ನಾವೆಲ್ಲರೂ ಅವರ ಬೆಂಬಲಕ್ಕೆ ಒಟ್ಟಾಗಿದ್ದೇವೆ. ತನು ಮನ ಧನದಿಂದ ಸಹಕಾರ ಮಾಡುತ್ತೇವೆ ಎಂದರು. ನಾವಗಿರಿ ಸರ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಪ್ರವಾಸಿ ಸಂವರ್ಧನ ಸಹಕಾರಿ ನಿರ್ದೇಶಕರಾದಂಥ ಶ್ರೀಯುತ ನಾಗಶೆಟ್ಟಿ ಪಾಟೀಲ್ ಸರ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವಕೀಲರಾಗಿರುವಂಥ ಶ್ರೀಯುತ ಬಸವ ಪ್ರಕಾಶ್ ಸರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಬೀದರ್ ಜಿಲ್ಲೆಯ ಎಲ್ಲ ಒಂದು ಮಾಧ್ಯಮದ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಪತ್ರಿಕಾಗೋಷ್ಠಿಯನ್ನು ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರು ನಡೆಸ್ಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಕೊಡ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ತಿಳಿದಿರುವಂತೆ ದಿನಾಂಕ 3/6/2024 ನಡೆಯಲಿರುವ ಈಶಾನ್ಯ ಪದವೀಧರರ ಕ್ಷೇತ್ರದ ಒಂದು ಚುನಾವಣೆ ನಡೀತಲಿದೆ. ಆ ಚುನಾವಣೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದ ಮತ್ತು ನಮ್ಮ ಸಹಕಾರ ರತ್ನ ಪುರಸ್ಕೃತರಾದಂಥ ಮಾನ್ಯ ಶ್ರೀ ಗುರುನಾಥ್ ಜಾತಿಕರ್ ಸರ್ ಅವರು ಬೀದರ್ ಜಿಲ್ಲೆಯಿಂದ ಆಕಾಂಕ್ಷಿಯಾಗಿದ್ದರು. ಈ ಒಂದು ಚುನಾವಣೆಯಲ್ಲಿ ಅವರು ಸಹ ಒಂದು ಪ್ರಬಲ ಆಕಾಂಕ್ಷಿಯಾಗಿದ್ದರು. ಈ ಎನ್ರೋಲ್ಮೆಂಟ್ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಈ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ನಾವು ಎಲ್ಲ ಸಹಕಾರಿಗಳು ನಮ್ಮ ಈ ಒಂದು ವಿಭಾಗದಲ್ಲಿ ಒಂದು 15,500 ಅಂದರೆ 1,500 ಸಂವರ್ಧ ಸಹಕಾರಿಗಳು ಕಾರ್ಯನಿರ್ವಹಿಸಲಿದ್ದು, ಆ ಒಂದು ಎಲ್ಲ ಸಹಕಾರಿಗಳು ಸೇರಿ ಇವತ್ತು ನಮ್ಮ ಗುರುನಾಥ್ ಜಾತಿಕರ್ ಸರ್ ಅವರಿಗೆ ಟಿಕೆಟ್ ಆಗಬೇಕು ಅನ್ನುವ ಒಂದು ಉದ್ದೇಶದಿಂದ ಎನ್ರೋಲ್ಮೆಂಟ್ ಎಲ್ಲ ಸಹಕಾರಿಗಳು ಮಾಡಿರ್ತಾರೆ. ಇವತ್ತು ಶ್ರೀಯುತ ಗುರುನಾಥ್ ಜಾತಿಕರ್ ಅವರು ಅವರ ಒಂದು ಕಿರು ಪರಿಚಯ ಹೇಳಬೇಕಾದ್ರೆ, ಅವರು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು 20 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲಿದ್ದು, ಇವತ್ತು ಅವರು ಕರ್ನಾಟಕ ರಾಜ್ಯ ಸಂವರ್ಧ ಸಂಯುಕ್ತ ಸಹಕಾರಿಯಲ್ಲಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇವತ್ತು ಅವರು ಬಸವೇಶ್ವರ ಸುದ್ದಿ ಮಾಧ್ಯಮ ಮಹಾಮಂಡಳದ ಒಂದು ರಾಜ್ಯ ಮಟ್ಟದ ಒಂದು ಸುದ್ದಿ ವಾಹಿನಿಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಸಂವರ್ಧ ಸಹಕಾರಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ಬೀದರ್ ಜಿಲ್ಲಾ ಸಂವರ್ಧ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅನೇಕ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು ಹಾಗೂ ವಕೀಲರಾಗಿದ್ದಾರೆ. ಸುಮಾರು 20 ವರ್ಷದಿಂದ ಅವರು ವಕೀಲ ವೃತ್ತಿಯನ್ನು ಕಾರ್ಯನಿರ್ವಹಿಸಲಿದ್ದಾರೆ. ಅದೇ ರೀತಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಸುಮಾರು 35 ವರ್ಷಗಳಿಂದ ಸಂಘ ಪರಿವಾರವಾದದಿಂದ RSS ಮತ್ತು BJPಯಲ್ಲಿ ಕಾರ್ಯನಿರ್ವಹಿಸಲಿದ್ದು, UBPಯ ಸಹಕಾರ ಭಾರತಿ ಅಲ್ಲದೆ ಸಂಘ ಪರಿವಾರಗಳಲ್ಲಿ ಅನೇಕ ಸಂಘಟನೆಗಳಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲಿ ABPಯ ಪೂರ್ಣಾವಧಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಾರೆ. ಜಿಲ್ಲೆಯ ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯ ಮತ್ತು ಒಡನಾಟವನ್ನು ಹೊಂದಿರ್ತಾರೆ. ಬೀದರ್ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಬೀದರ್ ಜಿಲ್ಲೆಯ ಅನುದಾನಿತ ಪ್ರೌಢ ಶಾಲಾ ಶಿಕ್ಷಕರಿಗೆ 1994ರಲ್ಲಿ 1 ವರ್ಷದ ವೇತನ ಬಿಡುಗಡೆ ಆಗದ ಸಂದರ್ಭದಲ್ಲಿ ವಿದ್ಯಾರ್ಥಿ ಬಳಗವನ್ನು ಕಟ್ಟಿಕೊಂಡು ನಿರಂತರವಾಗಿ ಹೋರಾಟವನ್ನು ನಡೆಸಿ ವೇತನ ಬಿಡುಗಡೆ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದೇ ರೀತಿ ಕಾಲೇಜು ಉಪನ್ಯಾಸಕರುಗಳ UGC ವೇತನ ಪ್ರಾರಂಭಿಸುವಂತೆ
ಬೆಂಬಲಿಸಿ ಉಪನ್ಯಾಸಕರೊಂದಿಗೆ ಹೋರಾಟ ನಡೆಸುತ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದು ಸಾರ್ವಜನಿಕರಿಂದ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಹೋರಾಟ ಮಾಡಿ ಈ ಸ್ಟ್ಯಾಂಪ್ ಛಾಪಕ್ಕಾಗದ ಇವನ್ನು ಸರಳವಾಗಿ ಜನರಿಗೆ ಸಿಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ ನಮ್ಮ ವಿಭಾಗ ಅಲ್ಲದೆ ರಾಜ್ಯದಂತ ಸಹಕಾರಿಗಳೊಂದಿಗೆ ಉತ್ತಮ ಒಡನಾಟ ಹೊಂದಿರ್ತಾರೆ. ರಾಜ್ಯದಲ್ಲಿ ಅನೇಕ ಸಹಕಾರ ಸಂಘಗಳ ಸಂಸ್ಥಾಪನೆಗೆ ಮತ್ತು ಸ್ಥಾಪನೆಗೆ ಹಾಗೂ ಯಶಸ್ವಿ ಸಹಕಾರಿ ನಾಯಕರ ಬೆಳವಣಿಗೆಯಲ್ಲಿ ಕಾರಣೀಕರ್ತರಾಗಿರ್ತಾರೆ. ಶ್ರೀಯುತರು ಜಾಂತಿಕರ್ ಅವರು ಬಡತನದಲ್ಲಿ ಬೆಳೆದು ವಕೀಲರಾಗಿ ಬಡವರ ಸೇವೆಯನ್ನು ಸಲ್ಲಿಸುತ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳ, ಶಿಕ್ಷಕರ ಹಾಗೂ ಸಹಕಾರಿಗಳ ಸಮಸ್ಯೆಗಳ ಕೂಡಲೇ ಸ್ಪಂದಿಸಿ ಸಹೃದಯಿ ವ್ಯಕ್ತಿಗಳಾಗಿದ್ದಾರೆ. ಕೇವಲ ಸಹಕಾರಿ ಕ್ಷೇತ್ರ ಅಲ್ಲದೆ ಸಾಮಾಜಿಕ ಶಿಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರ್ತಾರೆ. ಭಾರತೀಯ ಜನತಾ ಪಾರ್ಟಿ ನೀಡಿರುವ ಎಲ್ಲ ಜವಾಬ್ದಾರಿಗಳು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಆದರೆ ಪಕ್ಷಕ್ಕಾಗಿ ಹಗಲಿರುಳು ದುಡಿಯುವ ಕಾರ್ಯಕರ್ತರಾದ ಗುರುನಾಥ್ ಜಾಂತಿಕರ್ ಅವರಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿರ್ತಾರೆ. ಆದ್ದರಿಂದ ಅವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಎಲ್ಲರೂ ಸೇರಿ ನಿನ್ನೆ ಒಂದು ಸಭೆಯನ್ನು ಕರೆದು ಸುಮಾರು 200 ಕಾರ್ಯಕರ್ತರು, ಅಭಿಮಾನಿಗಳು ಸೇರಿ ಒಂದು ಸಭೆಯನ್ನು ಮಾಡಿ ಅವರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ನಾವೆಲ್ಲ ಒತ್ತಾಯ ಮಾಡುತ್ತೇವೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಬಾಗಲಕೋಟೆಯ ಮುದೋಳ್ ಮೂಲದ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಹಾಗೂ 3ನೇ ಸ್ಥಾನ ಪಡೆದ ಮಂಡ್ಯದ ಕನ್ನಲಿ ಗ್ರಾಮದ ನವೀನತ್ ಅವರನ್ನು ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಂಕಿತಗೆ 5 ಲಕ್ಷ ರೂಪಾಯಿ ಹಾಗೂ ನವನೀತ್ಗೆ 2 ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು. ಸರ್ಕಾರಿ ಶಾಲೆಯ ಮಕ್ಕಳು ಯಾರಿಗೇನೂ ಕಡಿಮೆ ಇಲ್ಲ ಎಂಬುದನ್ನು ಈ ಇಬ್ಬರು ಮಕ್ಕಳು ನಿರೂಪಿಸಿದ್ದಾರೆ. ಮುಂದೆ ಕೂಡ ಇದೇ ರೀತಿ ಓದಿ ನಿಮ್ಮ ಶಾಲೆ, ಶಿಕ್ಷಕರು, ಪೋಷಕರಿಗೆ ಕೀರ್ತಿ ತನ್ನಿ ಎಂದು ಮಕ್ಕಳಿಗೆ ಡಿಕೆ ಶಿವಕುಮಾರ್ ಶುಭ ಹಾರೈಸಿದರು.